ಮಹಾಪರಾಕ್ರಮಶಾಲಿಗಳಾದ ಪಾಂಡವರ ಪತ್ನಿಯಾಗಿದ್ದು ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟದೆ ಕಾಲವನ್ನು ಕಳೆಯಬೇಕಾಯಿತಲ್ಲ. ನನ್ನ ಪತಿಗಳಾದರೂ ತಾವು ಮಾಡಿದ ಶಪಥಗಳನ್ನು ಮರೆತು ಆ ದುರ್ಯೋಧನೊಡನೆ ಸಂಧಿಯನ್ನು ಮಾಡಿಕೊಂಡು ಬರುವಂತೆ ಶ್ರೀಕೃಷ್ಣ ಪರಮಾತ್ಮನನ್ನು ಕಳಿಸುತ್ತಿರುವರು. ಪರಮಾತ್ಮನಾದರೂ ಭಕ್ತಳಾದ ನನ್ನ ಮನೋಭಿಪ್ರಾಯವನ್ನು ಪುರಸ್ಕರಿಸುವನೇ. ಆಪತ್ ಬಾಂಧವ, ಅನಾಥ ರಕ್ಷಕ ಕೃಷ್ಣ ಎಲ್ಲಿರುವೆ? ಕಾಪಾಡು ಅಣ್ಣ, ಕಾಪಾಡು. ನೀವುಗಳು ನನ್ನ ಪತಿಗಳಾಗಿರುವಾಗ ನನಗೆ ದುಃಖವಲ್ಲದೆ ಮತ್ತೇನು? ಕಾಡಿನ ವಾಸವೂ ಪರರ ಸೇವೆಯೂ ಆಯಿತು. ಇನ್ನಾದರೂ ಸುಖವಾಗಿರೋಣವೆಂದು ಭಾವಿಸಿದ್ದೆನು. ಆದರೆ ನನ್ನ ದುರಾದೃಷ್ಟದಿಂದ ಅದು ಹಾಳಾಗಿ ಹೋಯಿತು. ಇನ್ನು ನಾನು ಬದುಕಿ ಫಲವೇನಿದೆ ಹೇಳಿ? ಬಿಡ ದೂರದಲ್ಲಿ ಒಡಗಟ್ಟಿ ಒಡೆಗಟ್ಟಿ ಮೆಟ್ಟಿ ನಿಲ್ಲುವೆ. ಒಡಗಟ್ಟಿ ಒಡೆಗಟ್ಟಿ ಮೆಟ್ಟಿ ನಿಲ್ಲುವೆ. ಏಕೆ ಚಿಂತಿಪೆ ತ್ರಿಪದ ನಂದಿನಿ, ಭಯವ ಬಿಡ ಪಾಂಚಾಲಿ ಪರಮ ಸದ್ಗುಣಿ ಪ್ರಿಯ. ಏಕೆ ಚಿಂತಿಪೆ ತ್ರಿಪದ ನಂದಿನಿ, ವಿಪಿನ ವಾಸ ಭವಣೆಯ ಮರಗಣನೋ ತರುಣಿಯೇ. ವಿಪಿನ ವಾಸ ಭವಣೆಯ ಮರಗಣನೋ ತರುಣಿಯೇ. ಕಪಟತನದ ವಂಚಕರ ಹೃದಯವನ್ನು ಸೀಳುವೆ. ಕಪಟತನದ ವಂಚಕರ ಹೃದಯವನ್ನು ಸೀಳು. ಕಡತಟ್ಟಿ ಹೊಡೆಗೊಟ್ಟಿ ಮೆಟ್ಟಿ ನಿಲ್ಲುವೆ. ಹೊಡೆಗಟ್ಟಿ ಹೊಡೆಗಟ್ಟಿ ಮೆಟ್ಟಿ ನಿಲ್ಲುವೆ. ಏಕೆ ಚಿಂತಿಪೆ ತ್ರಿಪದ ನಂದಿನಿ, ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ ಪ್ರಿಯ. ಏಕೆ ಚಿಂತಿಪೆ ತ್ರಿಪದ ನಂದಿನಿ, ತ್ರಿಪದ ನಂದಿನಿ, ತ್ರಿಪದ ನಂದಿನಿ. ದೇವಿ, ಸಾಕು ನಿಲ್ಲಿಸು ನಿನ್ನ ಬಿರುನುಡಿಗಳನ್ನ. ಹಿಂದೆ ನಿನಗೊದಗಿದ ಪರಂಪರೆಗಳನ್ನು ಪರಿಹರಿಸಿ ಕಾಪಾಡಿದವರಾರು? ಈ ಭೀಮಸೇನಲ್ಲವೇ? ನೆಲದ ಸಭಾ ಮಧ್ಯದಲ್ಲಿ ಅಗ್ಗಜನ ಅಭಿಪ್ರಾಯಕ್ಕೆ ಮಾತನಾಡಬಾರದೆಂದು ಸುಮ್ಮನಿದ್ದ ಮಾತ್ರಕ್ಕೆ ನಮ್ಮನ್ನು ಕೈಲಾಗದ ಏಡಿಗಳೆಂದು ಭಾವಿಸಿದೆಯೋ? ಪಾಂಚಾಲಿ, ಈ ಸಪ್ತ ದೀಪವೇ ವ್ಯರ್ಥವಾದರೂ ಸರಿಯೇ, ಸಪ್ತ ಸರೋವರಗಳು ಏಕಕಾಲದಲ್ಲಿ ಬತ್ತಿ ಹೋದರೂ ಸರಿಯೇ, ಚಲಿಸುತ್ತಿರುವ ಸೂರ್ಯಚಂದ್ರಾದಿಗಳ ಗತಿ ಎಂದು ಮುಂದಾದರೂ ಸರಿಯೇ, ಈ ಭೂಮಿಯೇ ತಲೆಕೆಳಗಾದರೂ ಸರಿಯೇ, ಈ ಭೀಮಸೇನನ ಪ್ರತಿಜ್ಞೆ ಎಂದಿಗೂ ಬದಲಾಗದು ದೇವಿ, ಎಂದಿಗೂ ಬದಲಾಗದು. ಆಗೊಂದು ವೇಳೆ ನನ್ನ ಸಹೋದರರು ಅಗ್ಗಜನ ಆಜ್ಞೆಯಂತೆ ನಡೆಯುವುದಾದರೆ ಅಂದೇ ನಾನು ಈ ಗದೆಯನ್ನು ಧರಿಸಿ ಹಸ್ತಿನಾವತಿಯನ್ನು ಪ್ರವೇಶಿಸಿ ಆ ಕುರುಕುಲಾದಮರನ್ನು ಕೆಣಕಿ ನನ್ನ ಪ್ರತಿಜ್ಞೆಯನ್ನು ನಾನು ಈಡೇರಿಸಿಕೊಂಡೇ ಬರುವೆನು. ಪ್ರಿಯ ಪ್ರಾಣೇಶ್ವರ, ನೀನಲ್ಲವೇ ಪುರುಷರಿಗೆಲ್ಲ ವೀರ ಶಿಖಾಮಣಿ? ದೇವಿ, ಎಂದಿಗೆ ರಣರಂಗದ ಮಧ್ಯದಲ್ಲಿ ನಿಂತು ಆ ದುರದೃಶ್ಯಾಸನ ಆ ದರ್ಪಿತ ದುರ್ಯೋಧನ ರಾಜ ಕಿರೀಟವನ್ನು ಈ ನನ್ನ ಎಳಗಾಟದಿಂದ ಪುಡಿ ಮಾಡಿ ಎಂದಿಗೆ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು ಅಂದು ನನ್ನನ್ನು ಮಗಳು. ಪ್ರಾಣೇಶ್ವರ, ಇದುವರೆಗೂ ನಿನ್ನ ಮಗಳಿಗೆ ಮಾತುಗಳು ಅನಾವಶ್ಯಕ ದೇವಿ, ಅನಾವಶ್ಯಕ.
ಹನ್ನೆರಡು ವರುಷಗಳು ವನವಾಸವನ್ನು ಮುಗಿಸಿ ಅಜ್ಞಾತವಾಸವನ್ನು ಭಗ್ನ ಮಾಡಿದೆಯಯ್ಯ. ಧನ್ಯರಾದೆವು ನಾವು ಮಾನ್ಯರನ್ನು ಕಾಯಯ್ಯ ಎಂದು ನಾ ಬೇಡುವೆನು ಕರುಣವನ್ನು ತೋರೋ. ಕೃಷ್ಣ ಸಹೋದರರಾದ ಭೀಮಾರ್ಜುನರೇ, ಕೌರವರ ಕಪಟದ್ಯೂತದಿಂದ ಸಕಲ ಸಾಮ್ರಾಜ್ಯವನ್ನು ಕಳೆದುಕೊಂಡ ನಾವುಗಳು ಷರತ್ತಿನಂತೆ 12 ವರ್ಷ ವನವಾಸವನ್ನು 1 ವರ್ಷ ಅಜ್ಞಾತವಾಸವನ್ನು ನಿರ್ವಿಘ್ನವಾಗಿ ಮುಗಿಸಿದೆವು. ಆದರೆ ನನಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಸಹನೆ ಮತ್ತು ಶಾಂತಿಯಿಂದ ಪಡೆಯಬೇಕೆಂಬುದೇ ನನ್ನ ಇಚ್ಛೆಯಾಗಿದೆ. ಇದಕ್ಕೆ ತಮ್ಮಗಳ ಅಭಿಪ್ರಾಯವೇನು? ಅಣ್ಣ ಧರ್ಮನಂದನ, ಸಮಸ್ತ ಲೋಕಾನುಭವದ ನಿಮ್ಮಾಜ್ಞೆಗೆ ಪ್ರತಿ ಉತ್ತರವಾಗಿ ನುಡಿದನೆಂದು ಭಾವಿಸಬೇಡಿ. ವಾಂಚಕರ ಪ್ರತಿ ಸಮಸ್ಯೆಗಳಿಂದ ಅಲ್ಲೋಲ ಕಲ್ಲೋಲವಾದ ನನ್ನ ಮನಸ್ಥೈರ್ಯವು ಸತ್ವ ಪರೀಕ್ಷೆ ಸವಾಲಾಗಿ ನಿಂತಿದೆ. ಸಪ್ತ ದೀಪೋದ್ಧಾರ ಮಾರ್ಗವೇ ಚಲಿಸಬಹುದು. ಆದರೆ ಧರ್ಮವನ್ನು ನುಂಗಿದ ಆ ಗುರುಕುಲವನ್ನು ಮಾತ್ರ ತಲೆ ಎತ್ತಲು ಬಿಡುವುದಿಲ್ಲ. ಕಷ್ಟ ಕೌರವರ ಶತಗೊಂಡ ಮುಂಡಗಳ ಭುವನ ಗರ್ಭದಿ ಶತ್ರು ಧ್ವಂಸ ಪಾಂಡವರ ಪಟ್ಟ ಮಹಿಷಿಯ ಅನರ್ಥಗೈದ ದುಶಾಸನಯದೆ ಬಗೆಯದೆ ಬಿಡೆ ತಡೆ ತೊಟ್ಟಿದ ಕುರುಪತನ ಸತ್ಯ ನೀ ಕಲಿ ಭೀಮನ ಪಂಥವ ಬಿಡದೆ ಸಾಧಿಪೇ. ಪ್ರಚಂಡ ಫಲ ಭೀಮ ಪರ ಅರಣವ ರಚಿಸ ವಿರೋಧ ಪ್ರಚಂಡ ಫಲ ಭೀಮ ಪರ ಅರಣವ ರಚಿಸ ವಿರೋಧ ಗರ್ಭ ನೆಟ್ಟಿನಿಂದ ಜಲದಂಕ ಪ್ರತಾಪ ಪ್ರಚಂಡ ಫಲ ಭೀಮ ಪರ ಶತ್ರು ಅರಣಗ ರಚಿಸ ವಿರೋಧ ತೊರೆದ ಮದ ಅಡ್ಡ ರಕ್ತ ಅರಿಸಿ ಬಿಡ ಈಗರ ಬಂದ ತೊರೆದ ಮದ ಅಡ್ಡ ಗುರು ರಕ್ತ ಅರಿಸಿ ಬಿಡ ಈಗರ ಬಂದ ಸತ್ಯರೂಪವು ಮಂಡಲ ನಡೆಸಿ ಪ್ರಚಂಡ ಫಲ ಭೀಮ ಪರ ಶತ್ರು ಅರಣಗ ರಚಿಸ ವಿರೋಧ ಶತ್ರು ಅರಣಗ ಜಗತ್ತಿಸ ವಿರೋಧ ಶತ್ರು ಅರಣಗ ಜಗತ್ತಿಸ ವಿರೋಧ. ಅಗ್ಗಜ ಭರತ ವಂಶದಲ್ಲಿ ತಮ್ಮ ಸಮನಾರು ಯಾರೂ ಇಲ್ಲವೆಂದು ಎಕ್ಕಿದ ತುಚ್ಛ ಮಾನವರ ದಕ್ಷತೆಯನ್ನು ಕಂಡು ಸುಮ್ಮನಿರಲು ಈ ಪಾಂಡವರೇನು ಬಲೆಯೇನರಲ್ಲ. ಅವರಂತಹ ಚಲವಂತರೇ ಆದರೆ ಪಣತಟ್ಟು ರಣರಂಗದಲ್ಲಿ ನಿಲ್ಲಲು ಕೋಟ್ಯಾಧಿಕರಾಗಿ ಬಂದರೂ ಸಾಟಿ ಇಲ್ಲದೆ ಆ ದೃಢ ಕೌರವನ 99 ಮಂದಿ ಸಹೋದರ ರಕ್ತವನ್ನು ಕಾಲುವಾಪಾದಿಯಾಗಿ ಹರಿಸಿಬಿಡುವನು. ಇದಕ್ಕಾಗಿ ಯುದ್ಧವಾಗಬೇಕೆಂಬುದೇ ನನ್ನ ಅಭಿಮತ. ಅರ್ಜುನ, ಇದಕ್ಕೆ ನಿನ್ನ ಅಭಿಮತವೇನು? ಅಣ್ಣ ಧರ್ಮನಂದನ, ಧರ್ಮ ಮಾರ್ಗ ತತ್ಪರ ತಮ್ಮಾಜ್ಞೆಗೆ ವಿರುದ್ಧವಾಗಿ ಎಂದಿಗೂ ನುಡಿಯುವುದಿಲ್ಲ. ಆದರೆ ಕಳ ವಿರೋಧಿಗಳ ಕೃತಜ್ಞತೆಗಳನ್ನು ಛೇದಿಸೇ ಬಿಡುವುದಿಲ್ಲ. ನಿಮ್ಮ ಸತ್ಯವಾಕ್ಯ ಪರಿಪಾಲನೆಯೇ ನಮ್ಮ ಮುಖ್ಯ ಉದ್ದೇಶ. ಆದರೂ ಅಣ್ಣ ಭೀಮಸೇನನ ಅಭಿಮತವೇ ನನ್ನ ಅಭಿಮತ. ಹತಾಶರಾಗಬೇಡಿ ಸಹೋದರರೇ. ಸಹಸ್ರಾರು ವರ್ಷಗಳಿಂದ ಮಾಡಿದ ತಪಸ್ಸಿನ ಫಲವು ವ್ಯರ್ಥವಾದರೆ ಅದನ್ನು ಪುನಃ ಗಳಿಸಲು ಯುಗ ಯುಗ ಕಳೆದರೂ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನಮಗುಳಿರುವುದು ಒಂದೇ, ಸಹನೆ ಮತ್ತು ಶಾಂತಿ. ಶಾಂತಿ 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 ನಿಮಗ ಉಚಿತಗಳ ಕ್ರಾಂತಿ
ಅರಗಿನ ಮನೆಯಲ್ಲಿ ನಮ್ಮ ಇವರನ್ನು ಸಜೀವವಾಗಿ ಸುಡಲೆತ್ತಿಸಿದಾಗಲೂ ನಿಮಗೆ ಶಾಂತಿ. ಕೂಡಿದ ಸಭೆಯಲ್ಲಿ ಸಹೋದರರ ಪತ್ನಿ ಎಂಬುದನ್ನು ಲೆಕ್ಕಿಸದೆ ದ್ರೌಪದಿ ನನ್ನ ತೊಳೆಯನ್ನು ಅಲಂಕರಿಸು ಎಂದು ಕರೆದಾಗಲೂ ನಿಮಗೆ ಶಾಂತಿ. ಜಗವನ್ನು ಜಯಿಸಬಲ್ಲ ಬಾಹುಬಲವುಳ್ಳ ಪಾಂಡವರ ಆದಾಯಾದಿಗಳ ಕುನ್ನಿಕವರನ್ನು ಪಟ್ಟ ಕಷ್ಟವೇ ಸಾಕು, ಆನಿಂದ ಜಯಿಸುವುದಿಲ್ಲ. ಹೀಗೇನು ಮಾಡಲಿ? ಸಹೋದರ ಇಚ್ಛೆಯಂತೆ ನಡೆಯಲಿ ಅಥವಾ ಈ ಭರತ ಭೂಮಾತೆಯನ್ನು ರಕ್ತದ ಕಡಲಲ್ಲಿ ತೋಯಿಸಲಿ? ನನಗೊಂದು ತೋಚದಂತಾಗಿದೆ. ಹೇ ಪರಮಾತ್ಮ, ವಾಸುದೇವ ಎಲ್ಲಿರುವೆ? ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ಈ ಪಾಂಡವರ ಪ್ರಣಾಮಗಳನ್ನು ಸ್ವೀಕರಿಸು. ಕೃಷ್ಣ ದೇವ, ನಮ್ಮ ಮೊರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಲು ಬಂದೆಯಾ ಸ್ವಾಮಿ? ಧರ್ಮನಂದನ, ನಿನ್ನ ಹೊಗಳಿಕೆಯೂ ಆಗಿರಲಿ. ಮುಂದೆ ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರವಾಗಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಸಮರವನ್ನೊಲ್ಲೆನಯ್ಯ ಸಿರಿ ಸಂಪದದ ಆಸೆಗಾಗಿ ಮುರಾರಿ ಮಹಿಮನಾಗಿ ಪಾಪದ ಹೊರೆಯ ಧರಿಸನಯ್ಯ ಶಿರದಲ್ಲಿ ಬಂಧು ಬಾಂಧವರ ರಕ್ತದಿಂದೆನ್ನ ಅಪವಿತ್ರ ಭೂಮಾತೆಯ ಪವಿತ್ರಗೊಳಿಸಲೆಂತೋ ಈ ಘೋರ ಹತ್ಯೆಯನ್ನು ವೀಕ್ಷಿಸಿ ಸಹಿಪೆನೇ ಹಿತದಿ ತೆರಳು ಸಂಧಿಗೆ ಆಪದ್ ಬಂದುವೆ ಕರ ಮುಗಿದೆನೋ ಕೃಷ್ಣ. ಕೃಷ್ಣ ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಅಪಾರ ಬಂಧು ಬಾಂಧವರನ್ನು ಪ್ರಜಾಕೋಟಿಯನ್ನು ಯುದ್ಧವೆಂಬ ಹೆಮ್ಮಾರಿಗೆ ಬಲಿಯಾಗಿ ಅರ್ಪಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಹೆಪ್ಪುಗಟ್ಟಿದ ರಕ್ತದ ಕಲೆಗಳನ್ನು ಅದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ. ಕೃಷ್ಣ, ಹೇಳು, ನೀನೇ ಹೇಳು. ಅಂದರೆ ಉಭಯತ್ರರು ಶಾಂತಿಯಿಂದ ಬಾಳುವುದು ಕ್ಷೇಮವಲ್ಲವೇ? ಅಂದರೆ ನಿನ್ನ ಮಾತಿನ ಅರ್ಥ? ನೀವೇ ರಾಯಭಾರಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಸಂಧಾನ ಮಾಡಿಕೊಂಡು ಬರಬೇಕೆಂದು ಪ್ರಾರ್ಥಿಸುವೆನು. ಸತ್ಪುರುಷ ಹೃದಯ ಮಂದಿರ ದುಷ್ಟ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧೆ ಇದು. ಆದರೆ ಏನು ಮಾಡುವುದು? ಯುದ್ಧ ನಡೆಯದಲ್ಲದೆ ಬೇರೆ ವಿಧಿಯೇ ಇಲ್ಲ. ಧರ್ಮನಂದನ, ನಿನ್ನ ಅಭಿಪ್ರಾಯವೇನೋ ಧರ್ಮಸಮ್ಮತವೇ? ಇದಕ್ಕೆ ನಿನ್ನ ಸಹೋದರರ ಅಭಿಮತ? ನಮ್ಮಗಳ ಅಭಿಮತಕ್ಕೆ ನಮ್ಮ ಗಟ್ಟು ಧರ್ಮದ ಕಟ್ಟು ಸುಧಾಕಾರವಾದ ಕೋಟೆಯಂತೆ ಬಾಳತ ನಿಂತಿದೆ. ಅದನ್ನು ಆದಷ್ಟು ಬೇಗ ಕತ್ತರಿಸಿ ಉನ್ನತವೆಂದರೆ ರಾಂತ್ರು ಮಮಕಾರದ ಪಾಶವು ನಮ್ಮನ್ನು ಬಂಧಿಸಿದೆ. ಈ ನಮ್ಮ 7 ಜನ್ಮಕ್ಕೆ ಧಿಕ್ಕಾರವಿರಲು. ಓ ಭೀಮಸೇನ, ಹಾಗಾದರೆ ನೀನು ಸಂಧಿಗೆ ಸಮ್ಮತಿಸಿದಂತೆಯೇ. ಅರ್ಜುನ, ಇದಕ್ಕೆ ನಿನ್ನ ಅಭಿಮತ? ಪರಮಾತ್ಮ, ಆದಿಯಿಂದಲೂ ಅಪಮಾನ ಅರಿಷ್ಟಗಳೇ ನಮ್ಮಿಷ್ಟಗಳೇ ಯಾವುದು. ಆದಷ್ಟು ಬೇಗನೆ ತೊಲಗಿಸೋಣವೆಂದರೆ ಅಗ್ರಜನ ಮಮಕಾರದ ಪಟ್ಟು ನಮ್ಮನ್ನು ಅಂಧಕಾರನ ಮಾಡಿದೆ. ಸುಡಬೇಕು ನಮ್ಮ ಈ 7 ಜನ್ಮವನ್ನು. ಹಾಗಾದರೆ ನೀನು ಸಂಧಿಗೆ ಸಮ್ಮತಿಸಿದಂತೆಯೇ. ಮಹಾಪರಾಕ್ರಮಶಾಲಿಗಳಾದ ಭೀಮಾರ್ಜುನರೇ ಸಂಧಿಗೆ ಸಮ್ಮತಿಸಿದ ಮೇಲೆ ಇನ್ನು ಮಹಾ ಮೇಧಾವಿಗಳಾದ ನಕುಲ ಸಹದೇವರು ಅಣ್ಣನ ಮಾತನ್ನು ಮೀರಿ ನಡೆಯುವಂತಿಲ್ಲ. ಏಕಮ್ಮ ಕಿನ್ನಳಾಗಿರುವೆ? ಈ ನಿನ್ನ ಪತಿಗಳ ಅಭಿಪ್ರಾಯ ನಿನಗೆ ಧರ್ಮ ಸಮ್ಮತ ತಾನೇ?
ನುಡಿದೆ